ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡುವಾಗ ಬಹಳ ಜನಕ್ಕೆ ನಮಗೆ ಸವರ್ಣೀಯರು ಅಂತ ಅನ್ಕೊಂಡಿರೋರಿಗೆ ಮೇಲ್ಜಾತಿಯವರು ಅಂತ ಅನ್ಕೊಂಡಿರ್ಗೆ ಹಾಗೂ ಮೇಲ್ಜಾತಿಯವರು ನಮ್ಮ ಬಗ್ಗೆ ಹೀಗೆ ಭಾವಿಸ್ತೀವಿ ಅಂತ ಹೇಳಿ ಅನ್ಕೊಂಡಿರುವಂತಹ ಕೆಳಜಾತಿ ಅಂತ ಅನ್ಕೊಂಡಿರೋ ನಿಮ್ಮಲ್ಲೂ ಕೂಡ ಬಹಳ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರನ್ನ ಒಂದು ಸೀಮಿತವಾದಂತಹ ಚೌಕಟ್ಟಲ್ಲಿ ದುರ್ಬೀನಲ್ಲಿ ರಿಸರ್ವೇಶನ್ ಕೊಟ್ಟಿದ್ದ ಅಂಬೇಡ್ಕರ್ ಬರೀ ದಲಿತರಿಗೆ ಅಷ್ಟೇ ಮಾಡಿದ್ರು ಕೆಲಸವನ್ನ ಅನ್ನೋ ಮನಸ್ಥಿತಿಯನ್ನ ನಾವೆಲ್ಲ ಇಟ್ಕೊಬಿಟ್ಟಿದೀವಿ. ಅರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ದಲಿತರ ಉದ್ಧಾರಕ್ಕೋಸ್ಕರ ಹುಟ್ಟಿದಂತಹ ಮಹಾನುಭಾವನ ಮಾತ್ರನ ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ನೀವು ಯಾವುದೇ ದೇವರನ್ನ ಪೂಜೆ ಮಾಡ್ಲಿ, ನೀವು ನಿಮ್ಮ ಧರ್ಮ ಗ್ರಂಥ ನಿಮ್ಮ ಮನೆ ಒಳಗಡೆ ನಿಮ್ಮ ಭಗವದ್ಗೀತೆ ಇರಬಹುದು, ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಬದ್ಧತೆಯಿಂದ ನೋಡುವಂತಹ ಧರ್ಮಗ್ರಂಥ ನಿಮ್ದು ಕುರಾನ್ ಇರಬಹುದು. ಹಾಗೆ ನಿಮ್ಮ ಮನೆ ಒಳಗಡೆ ನೀವು ಬೈಬಲ್ ಇಟ್ಕೊಂಡಿರ್ಬೋದು. ಮನೆಯಿಂದ ಆಚೆಗೆ ಕಾಲ್ ತೆಗೆದು ಕೂಡಲೇ ಒಂದು ಸಂಕಷ್ಟ ಆಯ್ತು ಅಂತಂದ್ರೆ, ಒಂದು ಸಣ್ಣ ಸಮಸ್ಯೆ ಆಯ್ತು ಅಂತ ಹೇಳಿದ್ಕೊಡ್ರೆ ನಿಮ್ಮ ಭಗವದ್ಗೀತೆ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಕುರಾನ್ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಬೈಬಲ್ ನಿಮ್ಮ ಉಪಯೋಗಕ್ಕೆ ಬರಲ್ಲ. ನಿಮಗೆ ಪ್ರೊಟೆಕ್ಷನ್ ಅನ್ನು ಎಲ್ಲಿಂದ ಕೇಳ್ತೀರಿ ಹೇಳಿ? ಅದು ಭಾರತದ ಸಂವಿಧಾನದ ಅಡಿ ಕೊಟ್ಟಿರುವಂತಹ ಹಕ್ಕು ಮತ್ತು ಅಲ್ಲಿನ ರಕ್ಷಣೆನ ಕೇಳ್ತೀರಿ. ನಿಮ್ಮ ಮನೆಯೊಳಗೆ ಭಗವದ್ಗೀತೆ ಇಟ್ಕೊಳ್ಳಿ, ಕುರಾನ್ ಇಟ್ಕೊಳ್ಳಿ, ಬೈಬಲ್ ಇಟ್ಕೊಳ್ಳಿ. ಆದ್ರೆ ನಮ್ಮ ಭಾರತದ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದೇ ಒಂದು ಧರ್ಮ ಗ್ರಂಥ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನ. ಅದನ್ನು ಬರೆದಿರುವಂತವರು ಅಂಬೇಡ್ಕರ್ ಅವರು.